ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ಮುಖ್ಯ ರಸ್ತೆಯಲ್ಲಿರುವ ಸಂಗಮ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಾರೆನ್ಸ್ ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡುವ ಮುಖೇನ ವಿಶೇಷವಾಗಿ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಲಾರೆನ್ಸ್ ರವರು ಬಂಗಾರಪೇಟೆ ತಾಲೂಕಿನಲ್ಲಿ ಇಷ್ಟು ದಿನ ಇದ್ದಂತಹ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಯುವಕರೆಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಿ ಪಕ್ಷ ಸಂಘಟನೆ ಮಾಡುವುದಾಗಿ ತಿಳಿಸಿದರು. ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಹಾಗೂ ಸಾಧನೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತದಾರರಿಗೆ ಜನಸಾಮಾನ್ಯರಿಗೆ ತಿಳಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲು ದುಡಿಯುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಕರು ಹಾಜರಿದ್ದರು. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕಡೆಯಿಂದ ನಮ್ಮ ಕೋಲಾರ ಇರ್ಬೋದು, ಕೆಜಿಎಫ್ ಇರ್ಬೋದು, ಮತ್ತು ಬೆತ್ತಮಂಗಲ, ಮಾಲೂರು, ಬೂದಿಕೋಟೆ ಎಲ್ಲ ಕಡೆಯಿಂದ ಸುಮಾರು ಸಾವಿರಾರು ಯುವಕರು ಬಂದು ನಮ್ಮ ಲಾರೆನ್ಸ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿರ್ತಾರೆ. ಅವರಿಗೆಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆ. ಮತ್ತು ಅದನ್ನು ಆರ್ಗನೈಸ್ ಮಾಡಿರುವ ನಮ್ಮ ಲಾರೆನ್ಸ್ ತಂಡದ ಇದು ರೂಬಣ್ಣವ್ರಿಗೂ ಅಭಿನಂದನೆ. ಲಾರೆನ್ಸನ ತಮ್ಮಂದರಾಗಲಿ ಅಣ್ಣವರಾಗಲಿ ಇಲ್ಲಿ ಬಂದಂಥವ್ರಿಗೆ ತುಂಬ ಧನ್ಯವಾದಗಳನ್ನು ಕೊಡೋದು ಇಷ್ಟಪಡ್ತೀವಿ. ಹಾಗೂ ಒನ್ಸ್ ಅಗೇನ್ ಲಾರೆನ್ಸ್ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೂ ಅವರ ಫ್ಯಾಮಿಲಿಗಾಗಲಿ ಮತ್ತು ಲಾರೆನ್ಸನಾಗಲಿ 100 ವರ್ಷ
ಚೆನ್ನಾಗಿರಲಿ ಅಂತೇಳಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ದೇವರ ಪ್ರಾರ್ಥನೆ. ಇಷ್ಟೊಂದು ಜನ ಸೇರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ನಮ್ಮ ತಮ್ಮಂದ್ರೆಲ್ಲ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಗಿಲ್ಲ. ಸಸ್ಪೆನ್ಸ್ ಆಗಿ ಇಕ್ಕಿದ್ರೆಲ್ಲ ಇನ್ನು ಬರೀ ನಿಂತ್ಕೊಳ್ಬೇಕನ್ನೋ ಸ್ಟೇಜಲ್ಲಿ ಬಂತ ಅಂತ. ರೂಬನ್ ಆಗಲಿ, ಹರಿ ಆಗಲಿ, ಧನು ಆಗಲಿ, ವಿಜಯನ್ ಆಗಲಿ, ಮತ್ತು ದಿಲೀಪ್ ಆಗಲಿ, ಅಜಯ್ ಎಲ್ಲ ನಮ್ಮ ತಮ್ಮಂದರು ಹೆಸರು ಹೇಳ್ಕೊಂಡೇ ಹೋಗ್ಬೇಕು. ಎಲ್ಲ ನಮ್ಮ ತಮ್ಮಂದ್ರ ಅಣ್ಣಂದಿರು ಎಲ್ಲ ಚೆನ್ನಾಗಿ ಒಟ್ಟಿಗೆ ಸೇರಿ, ಮತ್ತು ರಾಜೇಶ್ ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ತುಂಬ ಸಂತೋಷ ಆಗ್ತೈತೆ. ಇದಕ್ಕೆಲ್ಲ ನಾವು ಏನಾರ ಮಾಡಲೇಬೇಕು. ಖಂಡಿತ ಇದು ಬೇರೆ ಲೆವೆಲ್ಗೆ ನಾವು ತಗೊಂಡು ಹೋಗ್ತೀನಿ. ಖಂಡಿತ ಇದಕ್ಕೆ ಮುಂಚೆ ಯೂತ್ ಕಾಂಗ್ರೆಸ್ ಹೆಂಗಿತ್ತು ನನಗೆ ಗೊತ್ತಿಲ್ಲ. ಇನ್ಮೇಲೆ ನಾವು ಬಂದಿದ್ದೀವಿ, ಏನಾರ ಖಂಡಿತನೂ ಮಾಡ್ತೀನಿ. ನನ್ನ ಕೈಲಾಗಿ ಆಗುತ್ತೋ ಇಲ್ವೋ ಮುಂದೆ ಬರ್ತೀವಿ, ಮಾಡೇ ಮಾಡ್ತೀವಿ. ಯಾವುದೋ ಕಷ್ಟಕ್ಕಾಗಲಿ ಯಾವುದಕ್ಕಾಗಲಿ ನಾವು ಬಂದು ನಿಂತ್ಕೊತೀವಿ. ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮ ಸಾಹೇಬರು ಯಾವತ್ತೂ ನಮ್ಮ ಜೊತೆಯಲ್ಲಿ, ನಮ್ಮ ಎಸ್ ಸಾಹೇಬರು ಯಾವತ್ತೂ ನಮ್ಮ ಜೊತೆಲಿ ಇರ್ತಾರೆ. ಅದು ತುಂಬ ಸಂತೋಷ. ಬೆಳಗ್ಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ಥ್ಯಾಂಕ್ಸ್ ಎಲ್ಲ. ಬಂಗಾರಪೇಟೆ ಟೌನ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಮಾತಾಡ್ತೀನಿ. ಧನುಷ್ ಅಂತ. ಇವತ್ತು ನಮ್ಮ ಅಣ್ಣ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಎಲ್ಲರೂ ಚೆನ್ನಾಗಿ ಎಲ್ಲರೂ ಬಂದು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲ ಒಂದು 1000ರಿಂದ 2000 ಜನ ಸೇರಿ ಎಲ್ಲ ಚೆನ್ನಾಗಿ ಆಚರಣೆ ಮಾಡಿದ್ದೀವಿ. ಇದೇ ಥರ ಯಾವಾಗಲೂ ನಾವು ಲಾರೆನ್ಸ್ ಅಣ್ಣಗೆ ಯಾವಾಗೂ ನಾವು ಸಪೋರ್ಟ್ ಆಗಿರ್ತೀವಿ.